ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಭಾಗಿ, ಶಿಕ್ಷಣದ ಅಧಪತನ ಸನ್ನಿಹಿತ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಇತ್ತೀಚೆಗೆ ಕೇರಳದಲ್ಲಿ ನಡೆದ ಘಟನೆ ರಾಷ್ಟ್ರಮಟ್ಟದಲ್ಲಿ ಸಂಚಲನ ಮೂಡಿಸಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇರಳದ ತಿರುವನಂತಪುರದಲ್ಲಿ ಆಯೋಜಿಸಿದ್ದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕೇರಳದ 3 ಉಪಕುಲಪತಿಗಳು ಭಾಗವಹಿಸಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ಬೆಳವಣಿಗೆಯನ್ನು ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಮತ್ತು ವಿಪಕ್ಷ ನಾಯಕ ಪಿಣರಾಯಿ ವಿಜಯನ್ ಆಕ್ರೋಶ ವ್ಯಕ್ತಪಡಿಸಿದ್ದು ಬಿಜೆಪಿಗೆ ನಿದ್ದೆಗೆಡಿಸಿದೆ. ಅದರಲ್ಲೂ ಮುಖ್ಯಮಂತ್ರಿ ಸತೀಶನ್ ಅವರು 3 ಉಪಕುಲಪತಿಗಳಿಗೆ ಕ್ಷಮೆ ಯಾಚಿಸುವಂತೆ ಸೂಚನೆ ನೀಡಿದ್ದಾರೆ. ತಿರುವನಂತಪುರದಲ್ಲಿ ಶನಿವಾರ ನಡೆದ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕೇರಳ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಮೋಹನನ್ ಕುನ್ನಮಾಲ್, ಇನ್ನು ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಮಾವುತು ಡಿ ಹಾಗೂ ಮಲಯಾಳಂ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಆದಂತಹ ಡಾಕ್ಟರ್ ಸಿ.ಆರ್. ಪ್ರಸಾದ್ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಭಾಷಣ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಕೂಡಲೇ ಮುಖ್ಯಮಂತ್ರಿ ಸತೀಶನ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿ 3 ಉಪಕುಲಪತಿಗಳು ರಾಜ್ಯದ ಜನರ ಮುಂದೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ 100 ವರ್ಷದ ಶತಮಾನೋತ್ಸವವನ್ನು ದೇಶದ ಎಲ್ಲ ಭಾಗಗಳಲ್ಲಿ ಆಚರಿಸಿಕೊಳ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಿಜೆಪಿಗೆ ಕಷ್ಟಕರವಾಗಿರುವಂತಹ ರಾಜ್ಯಗಳಲ್ಲಿ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಲು ಪ್ರಯತ್ನ ಪಡ್ತಾ ಇದೆ. ಇನ್ನು ಅದೇ ರೀತಿಯಲ್ಲಿ ಸಂಘ ಪರಿವಾರಕ್ಕೆ ನೆಲೆಯನ್ನು ಕೊಟ್ಟಿರದ ನಾರಾಯಣ್ ಗುರುಗಳು ಓಡಾಡಿದಂತಹ ಕೇರಳದಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುವ ಭಾಗವಾಗಿ ಇತ್ತೀಚಿನ ಚುನಾವಣೆಯಲ್ಲಿ ಸೆಣಸಾಡಿ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದುಕೊಂಡಿದೆ. ಇನ್ನು ದಕ್ಷಿಣ ಭಾರತದಲ್ಲಿ ಸಂಘ ಪರಿವಾರಕ್ಕೆ ಪ್ರಬಲ ವಿರೋಧಿ ರಾಜ್ಯಗಳೆಂದರೆ ತಮಿಳುನಾಡು ಮತ್ತು ಕೇರಳ. ತಮಿಳುನಾಡಿನ ಪೆರಿಯಾರ್ ಚಳವಳಿ ಮತ್ತು ಕೇರಳದ ನಾರಾಯಣ್ ಗುರು ಚಳವಳಿ ಸಂಘ ಪರಿವಾರದ ಕೋಮು ದ್ವೇಷವನ್ನು ವಿರೋಧಿಸುತ್ತಲೇ ಬಂದಿವೆ. 100 ವರ್ಷಗಳ ನಂತರವಾದರೂ ಕೇರಳದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಲು ಆರ್ಎಸ್ಎಸ್ ತನ್ನ ತಂತ್ರ ಕುತಂತ್ರಗಳನ್ನು ಬಳಸುತ್ತಲೇ ಇದೆ. ಇದರಲ್ಲಿ ಪ್ರಮುಖವಾದ ವಿಚಾರವೇನೆಂದರೆ, ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರುಗಳು ಈ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕ್ತದೆ. ಯಾವಾಗಲೂ ಕೋಮು ದ್ವೇಷವನ್ನು ಬಿತ್ತುವ, ಇಸ್ಲಾಮೋಫೋಬಿಯಾವನ್ನು ಪ್ರಚಾರ ಮಾಡುವ ಸಂಸ್ಥೆಯ ಜೊತೆ ಗುರುತಿಸಿಕೊಳ್ಳುವುದು ಇಡೀ ಸಮಾಜದ ಮೇಲೆ ಹಾಗೂ ಶೈಕ್ಷಣಿಕ ವಲಯದ ಮೇಲೆ ಗಂಭೀರ ಪರಿಣಾಮವನ್ನು ಉಂಟುಮಾಡುತ್ತದೆ. ಕುಲಪತಿಗಳ ಭಾಗವಹಿಸುವಿಕೆಗೆ ಮುಖ್ಯಮಂತ್ರಿ ಸತೀಶನ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಭಾಗವಹಿಸಿದ್ದು ಕೇರಳದ ಶೈಕ್ಷಣಿಕ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಮತ್ತು ಅವರ ಹುದ್ದೆಗೆ ಘನತೆಗೆ ತಕ್ಕದ್ದಲ್ಲ. ಕೋಮುವಾದವನ್ನು ತೀವ್ರವಾಗಿ ಪ್ರಚೋದಿಸುವ ಭಾಗವತ್ ಅವರು ಭಾಷಣ ಮಾಡಿದ್ದ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಭಾಗವಹಿಸಿದ್ದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗುತ್ತದೆ. ಭಾಗವಹಿಸುವ ಮೂಲಕ ಗಂಭೀರವಾದ ತಪ್ಪೆಸಗಿದ್ದಾರೆ ಅವರು. ತೀವ್ರ ಕೋಮುವಾದವನ್ನು ಪ್ರಚೋದಿಸುವ ಪ್ರಯತ್ನ ಯಾರೇ ಮಾಡಿದರೂ ಸಹಿಸಲಾಗದು ಅಂತ ಮುಖ್ಯಮಂತ್ರಿ ಸತೀಶನ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಪ್ರತಿಕ್ರಿಯಿಸಿ ಸಂಘ ಪರಿವಾರಕ್ಕೆ ಸರ್ಕಾರ ಶರಣಾದಂತೆ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಮುಂದುವರೆದು ಹೇಳ್ತಾರೆ, ಜಾತ್ಯತೀತ ಕೇರಳಂನಲ್ಲಿ ಇಂತಹ ಬೆಳವಣಿಗೆ ನಡೆದಿರುವುದು ಅತ್ಯಂತ ಗಂಭೀರ ಮತ್ತು ಆತಂಕಕಾರಿ. ಸಂಘ ಪರಿವಾರದ ಕಾರ್ಯಸೂಚಿಗಳನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಹೇರುವ ಪ್ರಯತ್ನ ಇದು ಎಂಬ ಅಭಿಪ್ರಾಯ ಕೇಳಿಬರ್ತಾ ಇದೆ. ಇನ್ನು ಉನ್ನತ ಶಿಕ್ಷಣದ ಮೇಲೆ ಆರ್ಎಸ್ಎಸ್ ತನ್ನ ಹಿಡಿತವನ್ನು ವಿಸ್ತರಿಸಿರುವುದಕ್ಕೆ ಇದು ಸ್ಪಷ್ಟ ಉದಾಹರಣೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಯುಡಿಎಫ್ ಸರ್ಕಾರದ ಮುಖ್ಯಮಂತ್ರಿ, ಮಂತ್ರಿ ಅಥವಾ ಕಾಂಗ್ರೆಸ್ ಸೇರಿದಂತೆ ಆಡಳಿತಾರೂಢ ಮೈತ್ರಿಕೂಟದ ಯಾವ ನಾಯಕರು ಇದನ್ನು ಖಂಡಿಸಿಲ್ಲ. ಸಂಘ ಪರಿವಾರವನ್ನು ಮತ್ತು ಬಿಜೆಪಿಯನ್ನು ವಿರೋಧಿಸಲು ಯುಡಿಎಫ್ ನಾಯಕತ್ವ ಮತ್ತು ರಾಜ್ಯ ಸರ್ಕಾರ ಯಾಕೆ ಹಿಂಜರಿತಾ ಇದೆ? ಜಾತ್ಯತೀತ ಮನಸ್ಥಿತಿಯ ಕೇರಳಂ ಜನರಿಗೆ ಇದು ಆತಂಕ ತಂದಿದೆ. ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಸರ್ಕಾರ ಸಂಘ ಪರಿವಾರಕ್ಕೆ ಶರಣಾದಂತೆ ಕಾಣ್ತಾ ಇದೆ ಅಂತ ಪಿಣರಾಯಿ ವಿಜಯನ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕರ ಹೇಳಿಕೆಯನ್ನು ಕೇರಳದ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಖಂಡಿಸಿದ್ದಾರೆ. ಅದರಲ್ಲೂ ಯುಡಿಎಫ್ ಸರ್ಕಾರಕ್ಕೆ ಟೀಕಿಸಿರುವ ಅವರು, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮತ್ತು ಜಮಾಯತ್ ಎ ಇಸ್ಲಾಮಿ ಬೆಂಬಲವನ್ನು ಅವಲಂಬಿಸಿರುವ ಸರ್ಕಾರಕ್ಕೆ ಜಾತ್ಯತೀತ ಹಾಗೂ ಸಾಂವಿಧಾನಿಕ ಮೌಲ್ಯಗಳ ಬಗ್ಗೆ ಇತರರಿಗೆ ಉಪದೇಶ ನೀಡುವ ನೈತಿಕ ಹಕ್ಕಿಲ್ಲ. ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನು ಜನರಲ್ಲಿ ಭಯ ಹುಟ್ಟಿಸುವ ಶಕ್ತಿಗಳಂತೆ ಬಿಂಬಿಸುವ ದಿನಗಳು ಮುಗ್ದೋಗಿವೆ. ಮಲಯಾಳಿಗಳು ತಮ್ಮ ರಾಷ್ಟ್ರೀಯತೆಯ ಭಾವನೆಯನ್ನು ನಿರ್ಭಯವಾಗಿ ವ್ಯಕ್ತಪಡಿಸುತ್ತಲೇ ಇರ್ತಾರೆ ಮತ್ತು ರಾಷ್ಟ್ರವನ್ನು ಮೊದಲು ಎನ್ನುವ ನಾಯಕರೊಂದಿಗೆ ನಿಲ್ತಾರೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, 2014ರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರಿ ಇಲಾಖೆಗಳಾಗಿರ್ಬೋದು, ಸಾಂವಿಧಾನಿಕ ಸಂಸ್ಥೆಗಳಾಗಿರ್ಬೋದು, ಇನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದಂತಹ ಐಟಿ, ಇಡಿ ಥರದ ಸಂಸ್ಥೆಗಳನ್ನು ಕಬ್ಜಾ ಮಾಡಿಕೊಂಡು ವಿರೋಧ ಪಕ್ಷಗಳನ್ನು ಎದುರಿಸುತ್ತಲೇ ಬರ್ತಾ ಇರುವ ಪ್ರಯತ್ನಗಳು ನೋಡ್ತಾ ಇದ್ದೀರಾ. ಇದ್ಯಾವುದು ಸಾಲದವೆಂಬಂತೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಲ್ಲಿ ಆರ್ಎಸ್ಎಸ್ ತನ್ನ ಪ್ರಭಾವವನ್ನು ಅತಿ ಹೆಚ್ಚಾಗಿ ವಿಸ್ತರಿಸಿಕೊಂಡಿದೆ. ಇದಕ್ಕೆ ನಮಗೆ ಕರ್ನಾಟಕವೇ ಕಣ್ಣ ಮುಂದೆ ಇರುವ ಒಂದು ಸ್ಪಷ್ಟ ಉದಾಹರಣೆ. 4-5 ವರ್ಷದ ಹಿಂದೆ ಕಲಬುರಗಿಯಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ಆರ್ಎಸ್ಎಸ್ ನೇತೃತ್ವದ ಕಾರ್ಯಕ್ರಮವನ್ನು ನಡೆಸಲಾಗ್ತಿದೆ ಅಂತ ಆರೋಪಿಸಲಾಗಿತ್ತು.
ಅದರಲ್ಲೂ ವಿಶೇಷವಾಗಿ ದಲಿತ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ನೀಡಲಾಗಿತ್ತು. ಇದೆಲ್ಲವೂ ಸಹ RSS ಪ್ರೇರಿತ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಂದಲೇ ನಡೆದದ್ದು. ಇದರ ವಿರುದ್ಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ವಿರುದ್ಧ ದೊಡ್ಡ ಜಾಥವನ್ನು ಕೂಡ ನಡೆಸಲಾಗಿತ್ತು. ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಕಳೆದ 2 ತಿಂಗಳ ಹಿಂದೆ ನಾಡಿನ ಹೆಮ್ಮೆಯ ಕವಿ ಕುವೆಂಪು ಅವರ ಹೆಸರಿಟ್ಟುಕೊಂಡಿರುವಂತಹ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗದಿಂದ RSS ನೇತೃತ್ವದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮ ಏನು ಅಂದರೆ ಸಂವಿಧಾನ ಮತ್ತು ಭಗವದ್ಗೀತೆ ಅಂತ ಆ ಕಾರ್ಯಕ್ರಮದ ಶೀರ್ಷಿಕೆ. ದುರಂತ ಅಂದರೆ ನಾಡಿನ ಹೆಮ್ಮೆಯ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಅನಂತಮೂರ್ತಿ ಅವರ ಮಗ, ಈಗಿನ ಕುವೆಂಪು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಶರತ್ ಅನಂತಮೂರ್ತಿ ಅವರು ಈ ಕಾರ್ಯಕ್ರಮವನ್ನು ಬೆಂಬಲಿಸಿದರು. ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲು ಅನುಮತಿ ಕೂಡ ನೀಡಿದರು. ಇನ್ನು 2022ರ ವೇಳೆಗೆ ಮೈಸೂರಿನ ರಂಗಾಯಣಕ್ಕೆ ಅಡ್ಡಂಡ ಕಾರ್ಯಪ್ಪ ಎನ್ನುವ ಒಬ್ಬ ವ್ಯಕ್ತಿಯನ್ನು ಈ ಹಿಂದಿನ BJP ಸರ್ಕಾರ ನಿರ್ದೇಶಕನನ್ನಾಗಿ ನೇಮಕ ಮಾಡಿತ್ತು. ಅದು ನಿಮಗೆಲ್ಲ ನೆನಪಿರ್ಬೋದು. ಆ ವ್ಯಕ್ತಿ ಟಿಪ್ಪುವಿನ ಇತಿಹಾಸವನ್ನೇ ತಿರುಚಿ ಮುಸ್ಲಿಂ ದ್ವೇಷಿ ಮನೋಭಾವದಿಂದ ಟಿಪ್ಪು ನಿಜ ಕನಸುಗಳು ಎಂಬ ನಾಟಕವನ್ನು ನಿರ್ದೇಶನ ಮಾಡಿದರು. ಇದರ ವಿರುದ್ಧ ರಾಜ್ಯವ್ಯಾಪಿ ಪ್ರತಿರೋಧ ವ್ಯಕ್ತವಾಯಿತು. ಸಂಪೂರ್ಣವಾಗಿ ಮುಸ್ಲಿಂ ದ್ವೇಷಿ ನಡೆಯಿಂದ ಸಾಂಸ್ಕೃತಿಕ ಕೇಂದ್ರವನ್ನು BJP ಹಾಗೂ ಅದರ ನಿರ್ದೇಶಕರಾಗಿದ್ದ ಅಡ್ಡಂಡ ಕಾರ್ಯಪ್ಪ ಬಳಸಿಕೊಳ್ತಿದ್ದಾರೆ ಅಂತ ಆರೋಪ ಕೂಡ ಮಾಡಲಾಗಿತ್ತು. ಈ ಮೇಲಿನ ಕರ್ನಾಟಕದ 3 ಘಟನೆಗಳ ಜೊತೆಗೆ ಕಳೆದ 12 ವರ್ಷಗಳಲ್ಲಿ ಬರ್ತಾ ಇರುವ ಸಿನಿಮಾಗಳನ್ನು ನೀವು ನೋಡಿದರೆ ಇಸ್ಲಾಮೋಫೋಬಿಯಾ ಇನ್ನಷ್ಟು ನಿಮಗೆ ಸ್ಪಷ್ಟವಾಗ್ತದೆ. ಇದೇ ಕೇರಳದಲ್ಲಿ ದಿ ಕೇರಳ ಸ್ಟೋರಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎಂಬ ಸಿನಿಮಾವನ್ನು ತಯಾರಿಸಲಾಗಿತ್ತು. ಇದರಲ್ಲಿ ಸ್ಪಷ್ಟವಾಗಿ ಕೇರಳದಲ್ಲಿ ಹಿಂದೂಗಳು ಅಪಾಯದಲ್ಲಿದ್ದಾರೆ ಎಂಬ ಮುಸ್ಲಿಂ ದ್ವೇಷಿ ಭಾವನೆಯನ್ನು ಬಿತ್ತಲು ಪ್ರಯತ್ನಿಸಲಾಯಿತು. ಲವ್ ಜಿಹಾದ್ ನಡೀತಾ ಇದೆ ಅಂತ ಬಹುಸಂಖ್ಯಾತ ಜನರಲ್ಲಿ ಭಯ ಹುಟ್ಟಿಸುವ ಘಟನೆಗಳು ಕೂಡ ನಡೀತು. ಇದೆಲ್ಲವೂ ಕೂಡ ಕೇಂದ್ರದ BJP ಸರ್ಕಾರ ಮತ್ತು RSS ಪ್ರೇರಿತ ಅಂತ ಇದೇನು ಮುಚ್ಚಿಟ್ಟ ಸತ್ಯವಾಗಿ ಉಳಿಲಿಲ್ಲ. ಇನ್ನು ಮುಸ್ಲಿಂ ದ್ವೇಷಿ ಭಾವನೆಗಳು ಕೇವಲ ಭಾವನೆಗಳ ಮೂಲಕ ವ್ಯಕ್ತ ಆಗೋದಿಲ್ಲ, ಅದು ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು. ಯಾಕಂದರೆ ಈ ಹಿಂದೆ ಕರ್ನಾಟಕದಲ್ಲಿಯೇ ಇದ್ದ BJP ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಒಂದು ತೀವ್ರವಾದ ಹೇಳಿಕೆಯೊಂದನ್ನು ನೀಡಿದರು. ಬಲಪಂಥೀಯ ಸಂಘಟನೆಗಳಿಂದ ಮತೀಯ ಗುಂಡಾಗಿರಿ ನಡೀತಾ ಇದ್ದಾಗ ಈ ಹೇಳಿಕೆಯನ್ನು ಅವರು ನೀಡಿದರು. 2021ರ ಅಕ್ಟೋಬರ್ನಲ್ಲಿ ಅನೈತಿಕ ಪೊಲೀಸ್ ಕಿರಿಯ 2 ಘಟನೆಗಳು ಮಂಗಳೂರಿನಲ್ಲಿ ನಡೆದಿದ್ವು. ಒಂದೇ ವಾಹನದಲ್ಲಿ ಹೋಗ್ತಾ ಇದ್ದಂಥ ಬೇರೆ ಬೇರೆ ಧರ್ಮೀಯ ವಿದ್ಯಾರ್ಥಿಗಳನ್ನು ತಡೆದು ಹಲ್ಲೆ ನಡೆಸಲಾಗಿತ್ತು. ಇನ್ನು ಮತ್ತೊಂದು ಮೂಡುಬಿದಿರೆಯಲ್ಲಿ ಅನ್ಯ ಧರ್ಮೀಯ ವ್ಯಕ್ತಿಯೊಬ್ಬರ ಕಾರ್ನಲ್ಲಿ ಹಿಂದೂ ಧರ್ಮದ ಮಹಿಳೆ ಪ್ರಯಾಣಿಸಿದ್ದಕ್ಕೆ ಬಜರಂಗ್ ದಳದ ಕಾರ್ಯಕರ್ತರು ಹಲ್ಲೆ ನಡೆಸಿದರು. ಈ 2 ಘಟನೆಗಳ ವಿಚಾರದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಪ್ರಚೋದನಕಾರಿ ಹೇಳಿಕೆ ನೀಡಿದರು. ಇವೆಲ್ಲವೂ ಕೂಡ BJP ಒಂದೇ ಮಾಡ್ತಿಲ್ಲ, BJPಯ ಹಿಂದೆ ಇರುವ RSSನ ಪ್ರಚೋದಿತ ಮನಸ್ಥಿತಿ. RSS ಮೊದಲು ಗುರಿಯಾಗಿಸೋದು ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಪಠ್ಯಪುಸ್ತಕಗಳನ್ನು. ಈಗಾಗಲೇ ಅನೇಕ ದಶಕಗಳಿಂದ RSS ಸ್ವತಃ ಕಾಲೇಜುಗಳನ್ನು ನಡೆಸ್ತಾ ಇದೆ. ಇವೆಲ್ಲದರ ಮೂಲಕ ನಮ್ಮ ದೇಶವನ್ನು ಬ್ರಾಹ್ಮಣವಾದಿ ದೃಷ್ಟಿಕೋನದ ಮೂಲಕ ನೋಡುವುದೇ ಅದರ ಉದ್ದೇಶವಾಗಿದೆ. ಶಿಕ್ಷಣದಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿಬಿಟ್ರೆ ಇನ್ನುಳಿದ ಎಲ್ಲ ಕ್ಷೇತ್ರವೂ ತನ್ನ ಕೈಗೆ ಸೇರ್ತದೆ ಎಂಬುದು RSSನ ಮನಸ್ಥಿತಿ. RSSಗೆ ತನ್ನ ವ್ಯಾಪಕತೆಯನ್ನು ಹೆಚ್ಚಿಸಿಕೊಳ್ಳಲು ಶಿಕ್ಷಣವೇ ಮುಖ್ಯ ಕಾರ್ಯಕ್ಷೇತ್ರ. ಇಂತಹ ಕಡೆಯಲ್ಲಿ ತಮ್ಮದೇ ಆದ ಸ್ವಯಂ ಸೇವಕರನ್ನು ಕೂರಿಸಿರ್ತದೆ. ಅಥವಾ ಆ ಸ್ವಯಂ ಸೇವಕರಲ್ಲಿ 2 ಥರ ಇರ್ತಾರೆ. ಒಂದು ನೇರ ಸ್ವಯಂ ಸೇವಕರು, ಅಂದರೆ RSS ಶಾಖೆಗಳಲ್ಲಿ ಕೆಲಸ ಮಾಡುವವರು. ಇನ್ನೊಂದು RSSಗೆ ಪರೋಕ್ಷವಾಗಿ ಬೆಂಬಲ ನೀಡುವವರು. ಇಟ್ ಮೀನ್ಸ್ RSSನ ಎಲ್ಲ ಐಡಿಯಾಲಜಿಗಳನ್ನು ಒಪ್ಪಿಕೊಂಡು ಇರುವವರು ಅಂತ. ಅವರಿಗೆ ಏನು ಬೇಕಾದರೂ ಹೇಳಿದ್ರು ಕೆಲಸ ಮಾಡುವಂಥರದಲ್ಲಿ ಇರ್ತಾರೆ. ಸೊ ಇಂಥವರಲ್ಲಿ ಬಹಳ ಮುಖ್ಯವಾಗಿ ಅದರಲ್ಲೂ ಶಿಕ್ಷಣ ಸಂಸ್ಥೆಗಳಲ್ಲಿ, ಅದರಲ್ಲೂ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರೊಫೆಸರ್ಗಳು ಮತ್ತು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಇದ್ದಾರೆ. ಇದಕ್ಕೆ ಉದಾಹರಣೆ ಅಂದರೆ ಕೇರಳದಲ್ಲಿ ನಡೆದ ಘಟನೆಯೂ ಆಗಿರ್ಬೋದು. ಇನ್ನು 2015-16 ಸಂದರ್ಭದಲ್ಲಿ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅಪ್ಪರಾವ್ ಪೋಡಿಯಲ್ ಎಂಬ ಉಪಕುಲಪತಿಗಳಿದ್ದರು. ಇವರು RSSನ ಐಡಿಯಾಲಜಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುವವರು. ರೋಹಿತ್ ವೆಮುಲಾ ಸಾಯಲು ಮೂಲ ಕಾರಣ ಇದೇ ಉಪಕುಲಪತಿ. ಅಂಬೇಡ್ಕರೈಟ್ ಚಿಂತನೆ ನಡೆಸುವವರು ಬದುಕೇ ಇರಬಾರ್ದು ಎಂಬ ದ್ವೇಷ ಮನಸ್ಥಿತಿ ವ್ಯಕ್ತಿ ಈ ಅಪ್ಪರಾವ್ ಪೋಡಿಲೆ. ಈತನಿಂದಲೇ ರೋಹಿತ್ ವೆಮುಲಾ ಸಾವನ್ನಪ್ಪಿದ್ದು. ಇದರ ಹಿಂದೆ ಎಲ್ಲ ಕಾರ್ಯಾಚರಣೆ ನಡೆಸಿದ್ದು RSS. ಇದನ್ನೆಲ್ಲ ಯಾಕೆ ಹೇಳಬೇಕಾಯ್ತು ಅಂದರೆ RSS ಹೇಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಎಂಬುದು ಸ್ಪಷ್ಟವಾಗ್ತದೆ. ಕೇರಳದಲ್ಲಿ ನಡೆದ ಘಟನೆ ಸಣ್ಣ ಉದಾಹರಣೆ ಅಷ್ಟೇ ನಮಗೆ. ಇದಕ್ಕಿಂತಲೂ ಭೀಕರವಾಗಿ RSS ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇದೆ. ದೇಶವನ್ನು ಮುಸ್ಲಿಂ ದ್ವೇಷಿ ಭಾವನೆಯಲ್ಲಿ ಇಬ್ಬಾಗ ಮಾಡುವ RSS ಕುತಂತ್ರದ ಭಾಗವೇ ಕೇರಳದಲ್ಲಿ ನಡೆದ ಕಾರ್ಯಕ್ರಮ. ಇಂತಹ ದ್ವೇಷ ಬಿತ್ತುವ ಸಂಸ್ಥೆ ಮತ್ತು ಅದರ ಮುಖ್ಯಸ್ಥ ಭಾಷಣ ಮಾಡುವ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಭಾಗವಹಿಸಿರೋದು ದೇಶದ ಶಿಕ್ಷಣ ವ್ಯವಸ್ಥೆಗೆ ಮಾಡುವ ದೊಡ್ಡ ಅಪಮಾನ. ಅದರಲ್ಲೂ ಮಾರ್ಗದರ್ಶನ ನೀಡಬೇಕಾದ ಈ ಥರ ಮುಖ್ಯಸ್ಥರುಗಳೇ RSS ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾಯವನ್ನು ಎಚ್ಚರಿಸ್ತದೆ. RSS ಹೇಗೆ ಕೆಲಸ ಮಾಡ್ತದೆ ಅಂದರೆ ತನ್ನ ಮತೀಯ ದ್ವೇಷ ವಿಸ್ತರಣೆಯನ್ನು
ಪ್ರಜಾಪ್ರಭುತ್ವದ ಅಡಿಯಲ್ಲಿಯೇ ಮಾಡೋಕ್ಕೆ ಪ್ರಯತ್ನ ಪಡ್ತದೆ. ಅಂದರೆ ಉಗ್ರ ರಾಷ್ಟ್ರೀಯತೆಯ ಕಾರಣವನ್ನು ನೀಡಿ ಇಸ್ಲಾಮೋಫೋಬಿಯಾದ ಮೂಲಕ ಅಲ್ಪಸಂಖ್ಯಾತರನ್ನ ಬಲಿ ಪಡೆದು ಬಹುಸಂಖ್ಯಾತರ ಮೇಲೆ ಹಿಡಿತವನ್ನು ಸಾಧಿಸೋದೇ ಅದರ ಮುಖ್ಯ ಗುರಿ. ಭವಿಷ್ಯದ ಅಧಿಕಾರ ಸ್ಥಾಪನೆಗಾಗಿ RSS ಇತಿಹಾಸ ಬೇಕಾದರೂ ತಿರುಚುತ್ತದೆ. ಇದೊಂದು ನಮಗೆ ಎಚ್ಚರಿಕೆಯ ಗಂಟೆ ಅಷ್ಟೇ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.